ಮಾಯೆ ಹುಷಾರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶಾ. ಈ ವಾರ ನಿಮ್ಮ ಮುಂದೆ ಪ್ರೀತಿ ಪ್ರೇಮದ ಲವ್ಲಿ ಕಥೆ, ಮನತಣಿಸೋ ಹಾಡುಗಳು, ಕಣ್ತಣಿಸೋ ದೃಶ್ಯ ಕಾವ್ಯ, ಪ್ರೇಮ ಪಾಠ ಹೇಳೋರಿಗೆ ಸಿಕ್ತು ಸ್ಟಾರ್ ನಟರ ಸಾಥ್. ಟಿವಿ9ನಲ್ಲಿ ಪ್ರೀತಿ ಪ್ರೇಮದ ಗುಟ್ಟು ಬಿಚ್ಚಿಟ್ಟ ಚಿತ್ರತಂಡ. ಇದೇ ಹೊತ್ತಿನ ವಿಶೇಷ ಪ್ರೀತಿ ಮಾಯೆ ಹುಷಾರು. ವ್ಯಾಲೆಂಟೈನ್ಸ್ ಡೇ ವಿಶೇಷ ಪ್ರೀತಿ ಪ್ರೇಮ ಸಿನಿಮಾ ಈ ವಾರ ರಾಜ್ಯಾದ್ಯಂತ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಿದೆ. ಪ್ರೀತಿ ಪ್ರೇಮದಾಟದಲ್ಲಿ ಹುಡುಗ ಹುಡುಗಿಯನ್ನ ಹೇಗೆ ಯಾಮಾರಿಸ್ತಾನೆ ಅಥವಾ ಹುಡುಗಿ ಹುಡುಗನಿಗೆ ಹೇಗೆಲ್ಲ ಗಾಳ ಹಾಕ್ತಾಳೆ ಅನ್ನೋದನ್ನ ಹೇಳೋಕ್ ಬರ್ತಿರೋ ಸಿನಿಮಾ ಇದು. ಕಲರ್ಫುಲ್ ಟ್ರೈಲರ್ ಮತ್ತು ಹಾಡುಗಳಿಂದ ಭರವಸೆ ಮೂಡಿಸಿರೋ ಈ ಪ್ರೇಮ ದೃಶ್ಯ ಕಾವ್ಯದ ಡೀಟೇಲ್ ಸ್ಟೋರಿ ಇಲ್ಲಿದೆ, ಜಸ್ಟ್ ವಾಚ್. ಈ ವಾರ ನಿಮ್ ಮುಂದೆ ಪ್ರೀತಿ ಪ್ರೇಮದ ಲವ್ಲಿ ಕಥೆ. ಮನಸಲ್ಲೋ ಒಂದಾಗದ ಜೋಡಿ ನೋಡಿಲ್ಲಿ ಒಂದಾಗಿ ಮಾಡುತ್ತಿದೆ ಮೋಡಿ. ಮನತಣಿಸೋ ಹಾಡುಗಳು, ಕಣ್ತಣಿಸೋ ದೃಶ್ಯ ಕಾವ್ಯ. ಮಾಮೂಲಿಗಿಂತ ಎಂದು ಚಂದ ಕಾಣುವೆ, ನೀ ಮಾತಾಡೋ ಮುಂಚೆ ನನ್ನ ಮರುಳು ಮಾಡುವೆ. ತೆರೆ ಮೇಲೆ ರಟ್ಟಾಗಲಿದೆ ಪ್ರೀತಿ ಪ್ರೇಮದ ಗುಟ್ಟು. ಪ್ರೀತಿ ಪ್ರೇಮದ ವಿಚಾರ ನಿಮಗೆ ಹೇಳಲೇಬೇಕು, ಯಾಕಂದ್ರೆ ವ್ಯಾಲೆಂಟೈನ್ ಡೇ ಗೋಂಗಲ್ಲಿದ್ದಾರೆ ಪ್ರೇಮಿಗಳು. ಇಷ್ಟವಾದ ಮನಸ್ಸುಗಳಿಗೆ ಇಷ್ಟಪಟ್ಟಿರೋ ಮನಸ್ಸುಗಳು ಪ್ರೀತಿ ಪ್ರೇಮವನ್ನ ಹಂಚ್ತಿದ್ದಾರೆ, ಪ್ರೀತಿಯನ್ನ ಸಂಭ್ರಮಿಸ್ತಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿಯಲ್ಲಿ ಮೋಸ ಹೋಗೋ ಸಮಯ ಕೂಡ ಹೌದು. ಎಸ್, ಪ್ರೀತಿ ಅನ್ನೋದು ಒಂಥರ ಮಾಯೆ ಇದ್ದಂತೆ. ಅದಕ್ಕೆ ಅಂತಾನೆ ಪ್ರೀತಿಸೋ ಹೃದಯಗಳಿಗೆ ಟಿಪ್ಸ್ ಕೊಡೋಕೆ ಅಂತ ಸ್ಯಾಂಡಲ್ವುಡ್ ಅಂಗಳದಲ್ಲಿ ತೆರೆಗೆ ಬರ್ತಿದೆ ಪ್ರೀತಿ ಪ್ರೇಮ. ಹುಡುಗರ್ನ ಕೊಚ್ಚಕ್ಕೆ ಅಂತ ಹುಟ್ಟಿರೋ ಮಚ್ಚು ಕಣೋ ಈ ಹುಡುಗಿರೋ. ಇವತ್ತಿಂದ ಹುಡುಗರಿಂದ ದೂರ ಇರ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಮ್ ಲೈಫಲ್ಲಿ ಏನೇನೋ ನಡೆದೋಗುತ್ತೆ. ಹಾಗಾದ್ರೆ ನಮ್ ರಿಲೇಶನ್ಶಿಪ್ ಹೆಸರೇನು? ರಿಲೇಶನ್ಶಿಪ್ ನಾವ್ ಎಷ್ಟೇ ಎಂಜಾಯ್ ಮಾಡಿದ್ರು ಅದು 6 ತಿಂಗಳು ಮಾತ್ರ. ಇದೊಂದು ಹೊಸ ರಿಲೇಶನ್ಶಿಪ್. ನ್ಯೂ ರಿಲೇಶನ್ಶಿಪ್. ಬರೀ ಟಿಫನ್ ಊಟ ಅಂತಾರಲ್ಲ ಅದ. ಬರೀ ಪುಸ್ತಕದ ಬದನೆಕಾಯಿ ಅನ್ನುವ ಟ್ಯಾಗ್ ಲೈನ್ ಹೊತ್ತು ಬರ್ತಾ ಇರೋ ಪ್ರೀತಿ ಪ್ರೇಮ ಸಿನಿಮಾ ಈ ವಾರ ರಾಜ್ಯಾದ್ಯಂತ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಿದೆ. ಉಪೇಂದ್ರ ಸಿನಿಮಾದ ಫೇಮಸ್ ಡೈಲಾಗ್ ಹೊತ್ತು ಬರ್ತಾ ಇರೋ ಈ ಚಿತ್ರ ಯುವ ಮನಸ್ಸುಗಳ ತುಂಟಾಟಗಳ ಜೊತೆ ಪ್ರೇಮದ ತಲ್ಲಣ, ಮೋಸ ಹೋಗೋ ಹೃದಯಗಳನ್ನ ತೆರೆಗೆ ತಟ್ಟಿದೆ. ವೆರ್ಗೋ ಇಲ್ಯೂಷನ್ಸ್ ಬ್ಯಾನರ್ ನಡಿಯಲ್ಲಿ ತಯಾರಾಗಿರೋ ಪ್ರೀತಿ ಪ್ರೇಮ ಯುವ ಮನಸ್ಸುಗಳಿಗೆ ಎಂಟರ್ಟೈನ್ಮೆಂಟ್ ಜೊತೆ ಒಂದು ಸಂದೇಶ ಕೊಡೋಕೆ ಬರ್ತಿದೆ. ಬಿಟ್ಟೋಗಿರುವ ಒಂಟಿ ಪಕ್ಷಿ ಇರಬಾರ್ದಪ್ಪ ಈ ದಿನದಲ್ಲಿ. ಬ್ರಹ್ಮ ಏನೋ ಬರೆದವನಪ್ಪ, ಕಾದು ನೋಡು ಈ ಲೈಫಲ್ಲಿ. ನಡೆದಾಡೋ ದಾರಿಲಿ ಬರುವಂತ ಟೈಮಲ್ಲಿ ಸಿಗಬಹುದು ನಿಮ್ಮೋರು ಟ್ರಿಂಗ್ 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 ಟ್ರಿಂಗ್. ಚಿತ್ರದ ಟ್ರೈಲರ್ ಮತ್ತು ಹಾಡುಗಳಿಂದ ಪ್ರೀತಿ ಪ್ರೇಮ ಒಂದು ದೃಶ್ಯ ಕಾವ್ಯ ಅನ್ಸಿದೆ. ಪಾತ್ರಗಳು, ಲೊಕೇಶನ್ಸ್, ನಿರೂಪಣಾ ಶೈಲಿ ಎಲ್ಲವೂ ಕಲರ್ಫುಲ್ ಅನ್ಸಿದೆ. ಇನ್ನು ಈ ಚಿತ್ರದ ಮೂಲಕ ಚೈತನ್ಯ ಅನ್ನೋ ಹೊಸ ಪ್ರತಿಭೆ ಕನ್ನಡ ಚಿತ್ರರಂಗಕ್ಕೆ ನಾಯಕ ನಟನಾಗಿ ಎಂಟ್ರಿ ಕೊಡ್ತಿದ್ದಾನೆ. ನಟನೆಯ ಜೊತೆಗೆ ನಿರ್ಮಾಣದ ಜವಾಬ್ದಾರಿ ಕೂಡ ಹೊತ್ತಿರೋ ಚೈತನ್ಯ ಚೊಚ್ಚಲ ಚಿತ್ರದಲ್ಲೇ ಒಳ್ಳೆಯ ಕಲಾವಿದನಾಗೂ ಭರವಸೆ ಕೊಟ್ಟಿದ್ದಾರೆ. ಮಾಮೂಲಿಗಿಂತ ಎಂದು ಚಂದ ಕಾಣುವೆ, ನೀ ಮಾತಾಡೋ ಮುಂಚೆ ನನ್ನ ಮರುಳು ಮಾಡುವೆ. ಎಲ್ಲ ಅಂದ ನಿನ್ನಲ್ಲೇ, ನನ್ನೇ ಕೊಂದೆ ಕಣ್ಣಲ್ಲೇ. ಸಾಯೋದೇ ಸೌಖ್ಯ ಕೇಳು, ಇನ್ನೇನು ಬೇಕು ಹೇಳು. ಈಗ ಮಾಮೂಲಿಗಿಂತ ಎಂದು ಚಂದ ಕಾಣುವೆ, ನೀ
ಹಾಗೆ ಕೊಡಗಿನ ಕುವರಿ ನಿಧಿ ಕುಶಾಲಪ್ಪ ಜೋಡಿಯಾಗಿದ್ದು ತುಂಬಾ ಗ್ಲಾಮರ್ ಆಗಿ ಕಾಣಿಸಿಕೊಂಡಿದ್ದಾರೆ. ರಕ್ಷಿತ್ ಜೊತೆ ನನ್ ಲವ್ ಟ್ರ್ಯಾಕ್ ಸಿನಿಮಾದ ನಂತರ ನಿಧಿ ನಟಿಸಿರುವ ಸಿನಿಮಾ ಇದಾಗಿದ್ದು ಅದಕ್ಕಿಂತ ವಿಭಿನ್ನವಾದ ಪಾತ್ರದಲ್ಲಿ ಕಮಾಲ್ ಮಾಡಿದ್ದಾರೆ ನಿಧಿ. ಇನ್ನು ನಿಧಿ ಚೈತನ್ಯ ಜೊತೆ ಕಾಮಿಡಿಯನ್ ಗಿರಿ, ಟೆನಿಸ್ ಕೃಷ್ಣ, ಸ್ವಾತಿ, ಯಮುನಾ ಶ್ರೀನಿಧಿ, ಗಿರೀಶ್ ವೈದ್ಯನಾಥ್ ಹೀಗೆ ಸಾಕಷ್ಟು ಕಲಾವಿದರು ಪ್ರೀತಿ ಪ್ರೇಮದ ತಾರಾಗಣದಲ್ಲಿದ್ದಾರೆ. ಹೋಗ್ಲಿ 69 ಗೊತ್ತಾ? ನೋಡ್ಬಿಟ್ರೋ ನೀನೇನ್ ತೋರಿಸ್ದೆ, ಅವ್ರೇನ್ ನೋಡಿದ್ರು? ಹುಡುಗಿರಂದ್ರೆ ಅಷ್ಟೊಂದು ಚೀಪ್ ಏನೋ ನಿನ್ಗೆ? ನೀವೇನ್ ಕಡಿಮೆನಾ? ಐಸ್ ಕ್ರೀಮ್ ತೋರಿಸಿನೆಲ್ಲ ನೆಕ್ಸ್ಟ್ ಸಲ. ಯಾಕೆ ನಂಗೆ ಇಷ್ಟೊಂದು ಟಾರ್ಚರ್ ಕೊಡ್ತಾ ಇದ್ಯಾ? ಏಯ್ ನಿಂತ್ಕೊಳೆ, ಸರಿಯಾಗಿ ಕೇಳಿಸ್ಕೊ. ಇನ್ನೊಂದ್ ಸಲ ಯಾವನ್ಗಾದ್ರೂ ಅಲ್ಲಿ ಕರ್ಕೊಂಡೋಗು, ಇಲ್ಲಿ ಕರ್ಕೊಂಡೋಗು, ಅದನ್ನ ಕೊಡ್ಸು, ಇದನ್ನ ಕೊಡ್ಸು, ಶಾಪಿಂಗ್, ಮಾಲ್, ಸಿನಿಮಾ, ಗಿಫ್ಟ್, ಬದ್ನಕ್ಕೆ ಅಂತ ಕೇಳಿದ್ರೆ ನರ್ಕ ತೋರಿಸ್ಬಿಡ್ತೀನಿ. ಕಿಚ್ಚ ಸುದೀಪ್ ಸಹ ನಿರ್ದೇಶಕನ ಚೊಚ್ಚಲ ಕನಸು. ಕಾಶಿ ಕನಸಿಗೆ ಸಾಥ್ ಕೊಟ್ಟ ಸ್ಯಾಂಡಲ್ವುಡ್ ಸ್ಟಾರ್ಸ್. ಹೌದು, ಇದು ಕಿಚ್ಚ ಸುದೀಪ್ ರೊಂದಿಗೆ ಕೆಲಸ ಮಾಡಿರೋ ಕಾಶಿಯನ್ನು ನವ ನಿರ್ದೇಶಕನ ಚೊಚ್ಚಲ ಸಿನಿಮಾ. ಸುಮಾರು 10 ವರ್ಷಗಳಿಂದ ಚಿತ್ರರಂಗದಲ್ಲಿ ಸಹಾಯಕ ನಿರ್ದೇಶಕನಾಗಿ ಸಹ ನಿರ್ದೇಶಕನಾಗಿ ಗುರುತಿಸಿಕೊಂಡಿರೋ ಕಾಶಿ ಈ ಚಿತ್ರವನ್ನ ತುಂಬಾ ಪ್ಲಾನ್ಡ್ ಆಗಿ ಮಾಡಿದ್ದಾರೆ. ಅದಕ್ಕೆ ಕಾಶಿ ಗುರುಗಳಾದ ಕಿಚ್ಚ ಸುದೀಪ್ ಸೇರಿದಂತೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಹ್ಯಾಟ್ರಿಕ್ ಹೀರೋ ಶಿವಣ್ಣ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದಾರೆ. ಎಲ್ಲ ಅಂದ ನಿನ್ನಲ್ಲೇ, ನನ್ನೇ ಕೊಂದೆ ಕಣ್ಣಲ್ಲೇ, ಸಾಯೋದೇ ಸೌಖ್ಯ ಕೇಳು. ನಿನ್ನೆ ಮೊನ್ನೆ ಪರಿಚಯವಿರಲಿಲ್ಲ, ಇಂದು ನಾಳೆ ಇವನಿಗೆ ಅವಳೆಲ್ಲ, ಹಗಲು ರಾತ್ರಿ ನೆನಪು ಬಿಡಲಿಲ್ಲ, ಮೆಲ್ಲ ಮೆಲ್ಲ ಸೆಳೆಯುತ್ತಿದೆಯಲ್ಲ ಕನಸ. Kashi, Chaitanya, Swati, all the best for your film. Preeti Prema Pusaka Badnekai. I wish you all the best. Cinema Gullada. Ring, 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 ring. ನಮ್ದೋರ್ಗೆಲ್ಲ ಪಂಗನಾಮ. ಲವ್ ಅಂದ್ರೆ ಅಫೆಕ್ಷನ್, ಬೆಟ್ಟಸ್ ಟು ಎಮೋಷನ್, ಸಿಗೋದಿಲ್ಲ ಡಿಸಿಷನ್, ತುಂಬಾ ಕನ್ಫ್ಯೂಷನ್. ಮುಂಜಾನೆ ಮೀಟಿಂಗು, ಮಧ್ಯಾಹ್ನ ಚಾಟಿಂಗು, ಸಂಜೆಲಿ ಡೇಟಿಂಗು, ರಾತ್ರಿಲಿ ಫೈಟಿಂಗು. ಚಂದ್ರಲೇಖ ಸಿನಿಮಾನ ತನ್ನದೇ ವಿಭಿನ್ನ ಕೋನಗಳಲ್ಲಿ ಸೆರೆ ಹಿಡಿದಿದ್ದ ಛಾಯಾಗ್ರಾಹಕ ವಲ್ಲೇಪು ರವಿಕುಮಾರ್ ಈ ಚಿತ್ರಕ್ಕೆ ಕ್ಯಾಮೆರಾ ವರ್ಕ್ ಮಾಡಿದ್ದಾರೆ. ಇನ್ನು ಬಿಜೆ ಭರತ್ ಮತ್ತು ಜೆಬಿ ಜೋಡಿಯ ಸ್ವರ ಸಂಯೋಜನೆಯ ಹಾಡುಗಳು, ಸಾಯಿ ಸರ್ವೇಶ್ ಸಾಹಿತ್ಯ ಎಲ್ಲವೂ ಬ್ಯೂಟಿಫುಲ್ ಅನ್ಸುತ್ತೆ. ಅಂದ್ಹಾಗೆ ಪ್ರೀತಿ ಪ್ರೇಮವನ್ನ ಬೆಂಗಳೂರು, ನಂದಿ ಹಿಲ್ಸ್, ಹೊರನಾಡು ಸೇರಿದಂತೆ ನಾಡಿನ ಸುಂದರ ತಾಣಗಳಲ್ಲಿ ಚಿತ್ರಿಸಲಾಗಿದೆ. ನೆನಪು ಬಿಡಲಿಲ್ಲ, ಮೆಲ್ಲ ಮೆಲ್ಲ ಸೆಳೆಯುತ್ತಿದೆಯಲ್ಲ ಕನಸಲ್ಲೂ ಮನಸಲ್ಲೂ ಒಂದಾಗದ ಜೋಡಿ, ನೋಡಿಲ್ಲಿ ಒಂದಾಗಿ ಮಾಡುತ್ತಿದೆ ಮೋಡಿ, ಈ ಮಾಯವೇ ಮಾಡಿರುವುದು ಪ್ರೀತಿ ಪ್ರೇಮ. ನಿನ್ನೆ ಮೊನ್ನೆ ಪರಿಚಯವಿರಲಿಲ್ಲ, ಇಂದು ನಾಳೆ ಇವನಿಗೆ ಅವಳೆಲ್ಲ. ಒಟ್ಟಾರೆ ಪ್ರೀತಿ ಪ್ರೇಮ ಚಿತ್ರ ಟೈಟಲ್ಗೆ ತಕ್ಕನಾದ ಸ್ಟೋರಿ ಲೈನ್ ಮತ್ತು ಲವ್ ಲಾಜಿಕ್ ನೊಂದಿಗೆ ಇದೇ ಫೆಬ್ರವರಿ 17ಕ್ಕೆ ರಾಜ್ಯಾದ್ಯಂತ ತೆರೆಗೆ ಬರ್ತಿದೆ. ಹೊಸಬರ ಹೊಸ ಪ್ರಯತ್ನಗಳನ್ನ ಸದಾ ಪ್ರೋತ್ಸಾಹಿಸೋ ಸಿನಿಪ್ರಿಯರು ಈ ಚಿತ್ರವನ್ನ ಹೇಗೆ ರಿಸೀವ್ ಮಾಡ್ತಾರೆ ಅನ್ನುವುದನ್ನ ಕಾದು ನೋಡಬೇಕು. ನಯನ ಏನೋ ಕೋರುತ್ತಿದೆ, ಅಧರಾತಿಯಾಗಾಡುತ್ತಿದೆ, ಮಿಲನ ಮಿತಿಯು ಮೀರುತ್ತಿದೆ, ಸಮಯ ಜೊತೆಯು ನೀಡುತ್ತಿದೆ, ಬದಲಾಯ್ತು ಇವರಿಬ್ಬರ ರೂಢಿನೇ, ಈ ತಿರುವಿಗೆ ಅರ್ಥ ಬೇರೆನೆ, ಕೊನೆಯಲ್ಲಿ ಇಬ್ಬರನ್ನು ಗೆದ್ದಿದೆ ಪ್ರೇಮ. ನಿನ್ನೆ ಮೊನ್ನೆ ಪರಿಚಯವಿರಲಿಲ್ಲ, ಇಂದು ನಾಳೆ ಇವನಿಗೆ ಅವಳೆಲ್ಲ, ಹಗಲು ರಾತ್ರಿ ನೆನಪು ಬಿಡಲಿಲ್ಲ, ಮೆಲ್ಲ ಮೆಲ್ಲ ಸೆಳೆಯುತ್ತಿದೆಯಲ್ಲ. ಪ್ರೀತಿ ಪ್ರೇಮ
ಸಿನಿಮಾ ಬರೀ ಪುಸ್ತಕದ ಬದನೆಕಾಯಿ ಅಂತ ಹೇಳ್ತಿರೋ ಚಿತ್ರತಂಡ ಸಿನಿಮಾ ಬಗ್ಗೆ ಪ್ರೀತಿ ಬಗ್ಗೆ ಏನ್ ಹೇಳುತ್ತೆ ಅನ್ನೋದನ್ನ ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ. ಇದೊಂದು 100% ಯೂತ್ಫುಲ್ ಸ್ಟೋರಿ. ಎಲ್ಲ ಕಮರ್ಷಿಯಲ್ ಅಂಶಗಳಿಂದ ಕೂಡಿರೋ ಪರ್ಫೆಕ್ಟ್ ಎಂಟರ್ಟೈನರ್. ಪ್ರೀತಿಯ ಮ್ಯಾಜಿಕ್ ಜೊತೆ ಹುಡುಗರ ಲಾಜಿಕ್ ಹೇಗಿರುತ್ತೆ, ಸಿನಿಮಾದಲ್ಲಿ ಯಾರೆಲ್ಲ ಇದ್ದಾರೆ, ಸ್ಟೋರಿ ಲೈನ್ ಏನು, ಇವೇ ಮೊದಲಾದ ಹಲವು ವಿಚಾರಗಳ ಕುರಿತ ಚಿತ್ರತಂಡವೇ ನಮ್ಮೊಂದಿಗೆ ಹಂಚಿಕೊಂಡಿದೆ ನೋಡಿ. ಹಾಗಾದ್ರೆ ನಮ್ ರಿಲೇಶನ್ಶಿಪ್ ಹೆಸರೇನು? ರಿಲೇಶನ್ ಚಿಪ್ಪ. ನಾವ್ ಎಷ್ಟೇ ಎಂಜಾಯ್ ಮಾಡಿದ್ರು ಅದು 6 ತಿಂಗಳು ಮಾತ್ರ. ಅವರೇ ನಾನು ಮಾಣಿಕ್ಯ ವರ್ಕ್ ಮಾಡಬೇಕಾದ್ರೆ ನಮ್ಮ ಮಾಣಿಕ್ಯ ಸಿನಿಮಾಗೆ ಕೊಲ್ಲ ಪ್ರವೀಣ್ ಅಂದ್ಬಿಟ್ಟು ಪ್ರೊಡ್ಯೂಸರ್ ಒಬ್ಬರು. ಸೊ ಅವರು ಅದಾದಮೇಲೆ ಪವರ್ ಅಂತ ಪುನೀತ್ ಸರ್ದು ಮಾಡಿದ್ರು, ಆಮೇಲೆ ಗೋಲಿ ಸೋಡ ಅಂತ ಮಾಡಿದ್ರು. ಅವರು ನನಗೆ ಫೋನ್ ಮಾಡಿಬಿಟ್ಟು ಈ ಥರ ಒಂದು ನಮ್ಮ ಕಸಿನ್ದೊಂದು ಸಿನಿಮಾ ಇದೆ ಮಾಡಿಕೊಡಿ ಅಂತ ಹೇಳಿದ್ರು. ಸೊ ಥ್ರೂ ಅವರು ನನಗೆ ಚೈತನ್ಯ ಅವ್ರ ಪರಿಚಯ ಆದರು. ಪರಿಚಯ ಸಿನಿಮಾ ಆಯಿತು. ಸಿನಿಮಾ ಇವತ್ತು ತೆರೆಗೆ ನಿಂತಿದೆ. ಇದೊಂದು ಹೊಸ ರಿಲೇಶನ್ಶಿಪ್. ನ್ಯೂ ರಿಲೇಶನ್ಶಿಪ್. ಬರೀ ಟಿಫನ್ ಊಟ ಅಂತಾರಲ್ಲ ಅದಾ? ಹುಡುಗರು ಅನ್ನೋದು ಆ ದೇವ್ರು ಕೊಟ್ಟಿರೋ ATM ಕಾರ್ಡ್ ಕಣೆ. ಹುಡುಗಿರ್ಗೆ ಅಂದ್ರೆ ಕೊಡ್ತಾನೇ ಇರ್ತೀನಿ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು ನನಗೆ ಹುಡುಗರಂದರೆ ಇಷ್ಟ ಆಗಲ್ಲ. ಸೊ ಆ ಥರ ಒಂದು ಕ್ಯಾರೆಕ್ಟರ್, ತುಂಬ ರಿಜಿಡ್, ತುಂಬ ಸ್ಟ್ರಾಂಗ್ ಹೆಡೆಡ್ ಹುಡುಗಿ ನಾನು. ಯಾಕಂದರೆ ನನ್ನ ಪಾಸ್ನಲ್ಲಿ ಕೆಲವು ಇನ್ಸಿಡೆಂಟ್ಸ್ ನಡೆದಿರುತ್ತೆ. ಸೊ ಅದಕ್ಕಾಗಿ ನನಗೆ ಹುಡುಗರಂದರೆ ಜಸ್ಟ್ ಫ್ರೆಂಡ್ಶಿಪ್ ಮಾತ್ರ ಅಷ್ಟೊಂದು ಐ ವುಡ್ ಲೈಕ್ ಟು ಹ್ಯಾವ್. ಬಟ್ ಫ್ರೆಂಡ್ಶಿಪ್ಗಿಂತ ಜಾಸ್ತಿ ನನಗೆ ಹುಡುಗರ ಜೊತೆ ಮಿಂಗಲ್ ಆಗೋಕ್ಕೆ ಇಷ್ಟ ಆಗಲ್ಲ. ಯಾಕಂದರೆ ನನ್ನ ಬೆಸ್ಟ್ ಫ್ರೆಂಡ್ ನೋಡಿದರೆ ಅವಳ ಮೆಂಟಾಲಿಟಿನೇ ಬೇರೆ. ಅವಳಿಗೆ ಹುಡುಗರಂದರೆ ಅವರ ATM ವಿ ಕ್ಯಾನ್ ಟೇಕ್ ಮನಿ ಫ್ರಮ್ ದೆಮ್, ಆ ಥರ ಒಂದು ಕ್ಯಾರೆಕ್ಟರ್. ಹೀರೋ ನೋಡಿದರೆ ಅವ್ರಿಗೆ ಹುಡುಗಿ ಅಂದರೆ ಇಷ್ಟ ಆಗಲ್ಲ. ಹೀರೋ ಫ್ರೆಂಡ್ ಅವ್ರು ಬೇರೆ ಕ್ಯಾರೆಕ್ಟರ್. ಸೊ 4 ಜನ ಡಿಫ್ರೆಂಟ್ ಕ್ಯಾರೆಕ್ಟರ್. ಹೋಗ್ಲಿ, 69 ಗೊತ್ತಾ? ನೋಡ್ಬಿಟ್ರೋ? ನೀನೇನ್ ತೋರಿಸ್ದೆ, ಅವ್ರೇನ್ ನೋಡಿದ್ರು? ಸರಿಯಾಗಿ ಕೇಳಿಸ್ಕೊ. ಇನ್ನೊಂದ್ ಸಲ ಯಾವನ್ಗಾದ್ರೂ ಅಲ್ಲಿ ಕರ್ಕೊಂಡೋಗು, ಇಲ್ಲಿ ಕರ್ಕೊಂಡೋಗು, ಅದನ್ನ ಕೊಡ್ಸು, ಶಾಪಿಂಗ್, ಮಾಲ್, ಸಿನಿಮಾ, ಗಿಫ್ಟ್, ಬದನೆಕಾಯಿ ಅಂತ ಕೇಳಿದ್ರೆ ನರ್ಕ ತೋರಿಸ್ಬಿಡ್ತೀನಿ. See, from my childhood onward, I'm having that passion of being an artist. From 6 years, I'm trying in Telugu. I saw a couple of movies in Kannada industry, like some U-Turn and Rangitaranga. See, here the Kannada people are like encouraging the new guys and they are watching the movies. There is a step here for the new people to come here and to stand here. I want to be an actor, so I want to try in the Kannada, and I like the Kannada language and whatever it is like. ರಿಲೇಶನ್ಶಿಪ್ ಹೆಸರೇನು? ರಿಲೇಶನ್ ಚಿಪ್ಪ. ನಾವ್ ಎಷ್ಟೇ ಎಂಜಾಯ್ ಮಾಡಿದ್ರು ಅದು 6 ತಿಂಗಳು ಮಾತ್ರ. ಇದೊಂದು ಹೊಸ ರಿಲೇಶನ್ಶಿಪ್. ನ್ಯೂ ರಿಲೇಶನ್ಶಿಪ್. ಬರೀ ಟಿಫನ್ ಊಟ ಅಂತಾರಲ್ಲ ಅದಾ? ಹುಡುಗಿರಂದ್ರೆ ಅಷ್ಟೊಂದು ಚೀಪ್ ಏನೋ ನಿನ್ಗೆ? ನೀವೇನ್ ಕಡಿಮೆನಾ? ಐಸ್ ಕ್ರೀಮ್ ತೋರಿಸಿನಲ್ಲ ನೆಕ್ಸ್ಟ್ ಸಲ. ಯಾಕೆ ನಂಗೆ ಇಷ್ಟೊಂದು ಟಾರ್ಚರ್ ಕೊಡ್ತಾ ಇದ್ಯಾ? ಏಯ್ ನಿಂತ್ಕೊಳೆ. ಏನು ಹೇಳೋಕ್ಕೆ ಹೊರಟಿಲ್ಲ ನಾವು ಇಲ್ಲಿ. ಆ್ಯಕ್ಚುಲಿ ಒಂದು ಒಳ್ಳೆ ಸಿನಿಮಾನ ಕೊಡ್ತಾ ಇದ್ವಿ ನೋಡಲಿ ಅಂತ. ಒಬ್ಬರು ದುಡ್ಡು ಕೊಟ್ಟು ಬರೋನಿಗೆ ಮನೋರಂಜನೆ ನೀಡಬೇಕು ಅನ್ನೋ ಉದ್ದೇಶ ಅಷ್ಟೇ ಬಿಟ್ಟರೆ ಇದರಲ್ಲಿ ಏನು ಹೇಳಬೇಕು ಏನು ಹೇಳ್ಬಾರ್ದು ಅಂತ ಉದ್ದೇಶ ಇಲ್ಲವೇ ಇಲ್ಲ. ಬಂದವನಿಗೆ ಚೆನ್ನಾಗಿದೆ ಸಿನಿಮಾ, ಖುಷಿ ಆಯಿತು ದುಡ್ಡು ಕೊಟ್ಟಿದ್ದಕ್ಕೆ ಅಂತ ನಗನಾಗ್ತಾ ಆಚೆ ಹೋದರೆ ಅಷ್ಟೇ ಸಾಕು ನಮಗೆ. ಏನು ಬಿಟ್ಟರೆ ಇದು ಟೈಟಲ್ ಅಂತ ತೊಗೊಂಡ್ರೆ ಅಫ್ಕೋರ್ಸ್ ನೀವು ಹೇಳ್ದಂಗೆ ಉಪ್ಪಿ ಸರ್ದು ಇವತ್ತಿಗೂ ಬ್ರ್ಯಾಂಡ್ ಡೈಲಾಗ್ ಅದು. ಸೊ ಅದು ನಮ್ಮ ಕತೆಗೆ ಸೂಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಅದನ್ನ ಇಟ್ಕೊಂಡಿದ್ದೆ. ಹುಡುಗರನ್ನ ಕೊಚ್ಚಕ್ಕೆ ಅಂತ ಹುಟ್ಟಿರೋ ಮಚ್ಚು ಕಣೋ ಈ ಹುಡುಗಿರೋ. ಇವತ್ತಿಂದ ಹುಡುಗರಿಂದ ದೂರ ಇರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಮ್ಮ ಲೈಫಲ್ಲಿ ಏನೇನೋ ನಡೆದೋಗುತ್ತೆ. ಹಾಗಾದ್ರೆ ನಮ್ ರಿಲೇಶನ್ಶಿಪ್ ಹೆಸರೇನು? ರಿಲೇಶನ್ಶಿಪ್. ನಾವ್ ಎಷ್ಟೇ ಎಂಜಾಯ್ ಮಾಡಿದ್ರು ಅದು 6 ತಿಂಗಳು ಮಾತ್ರ. ಇದೊಂದು ಹೊಸ ರಿಲೇಶನ್ಶಿಪ್. ನ್ಯೂ ರಿಲೇಶನ್ಶಿಪ್. ಬರೀ ಟಿಫನ್ ಊಟ ಅಂತಾರಲ್ಲ ಅದಾ? ಹೋಗ್ಲಿ, 69 ಗೊತ್ತಾ? ಮೂವಿ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಜಗಳ ಆಡ್ತಾ ಇರ್ತೀವಿ, ಮತ್ತು ಎಂಡಿಂಗಲ್ಲಿ ಏನಾಗುತ್ತೆ ಅಂತ ಆ ಥರ ಒಂದು ಮೂವಿ ಇದು. ನನ್ನ ಲವ್ ಟ್ರ್ಯಾಕ್ ನೋಡಿದರೆ ಇಟ್ ವಾಸ್ ಅ ಡಿಫ್ರೆಂಟ್ ಕಾನ್ಸೆಪ್ಟ್. ಅದು ಬಂದುಬಿಟ್ಟು ತುಂಬ ಹೀರೋ ಓರಿಯೆಂಟೆಡ್ ಕಾನ್ಸೆಪ್ಟ್. ಸೊ ಬಟ್ ತುಂಬ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇದೆ ಆ ಮೂವಿ ಮತ್ತು ಈ ಮೂವಿ ನೋಡಿದರೆ ತುಂಬ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ನೋಡ್ಬಿಟ್ರೋ? ನೀನೇನ್ ತೋರಿಸ್ದೆ, ಅವ್ರೇನ್ ನೋಡಿದ್ರು? ಹುಡುಗಿರಂದ್ರೆ ಅಷ್ಟೊಂದು ಚೀಪ್ ಏನೋ ನಿನ್ಗೆ? ನೀವೇನ್ ಕಡಿಮೆನಾ? ಐಸ್ ಕ್ರೀಮ್ ತೋರಿಸಿನಲ್ಲ ನೆಕ್ಸ್ಟ್ ಸಲ. ಯಾಕೆ ನಂಗೆ ಇಷ್ಟೊಂದು ಟಾರ್ಚರ್ ಕೊಡ್ತಾ ಇದ್ಯಾ? ಏಯ್ ನಿಂತ್ಕೊಳೆ.
ಸರಿಯಾಗಿ ಕೇಳಿಸ್ಕೊ, ಇನ್ನೊಂದ್ ಸಲ ಯಾವನ್ಗಾದ್ರೂ ಅಲ್ಲಿ ಕರ್ಕೊಂಡೋಗು ಇಲ್ಲಿ ಕರ್ಕೊಂಡೋಗು ಅದನ್ನ ಕೊಡ್ಸು ಇದನ್ನ ಕೊಡ್ಸು ಶಾಪಿಂಗ್ ಮಾಲ್ ಸಿನಿಮಾ ಗಿಫ್ಟ್ ಬದನೆಕಾಯಿ ಅಂತ ಕೇಳಿದ್ರೆ ನರ್ಕ ತೋರಿಸ್ಬಿಡ್ತೀನಿ. The cameraman Ravi, he's my close friend. He worked with my brother's movie of Ahuja. He's a nice guy. He's the main asset for this movie. If you watch the movie trailer or the songs, whatever it is, you will feel that the richness or what it is like. He is like more asset for the movie. ಮಗ ಒಗೆನೆ. ಮತ್ತೆ ನಿನ್ ಕತೆ ಏನಮ್ಮ? ಓ ಶಿಟ್. ಪಾಪ ಹುಡುಗ ತುಂಬಾ ಸಾಫ್ಟ್ ಅನ್ಸುತ್ತೆ ಕಣೆ. ಏನಾಗಿದೆ ನಿನ್ಗೆ? ಇಷ್ಟೊತ್ತರೆಗೂ ಡಯಲ್ ಮಾಡಿ ಸಾಕಾಗೋಯ್ತು. ಇಷ್ಟೊತ್ತು ಎಲ್ಲಿದ್ದೆ? ಯಾವನ್ ಜೊತೆ ಸುತ್ತಾಡ್ತಿದ್ದೆ? ಗಾಡಿನಲ್ಲಿ ಬರ್ತಿದ್ದೆ, ಅದಕ್ಕೆ. ಎಲ್ಲ ಗೊತ್ತು ಕಣೆ, ಅವಾಗ್ಲಿಂದ ಟ್ರೈ ಮಾಡ್ತಿದ್ದೀನಿ. ಆ ಶೇಖರ್ದಾದ್ರೆ ಎತ್ ಬಿಡ್ತೀಯಾ? ನನ್ ಕಾಲ್ ಮಾತ್ರ ಎತ್ತದೇ ಇಲ್ಲ. ಯಾಕೋ ಹೀಗೆಲ್ಲ ಮಾತಾಡ್ತೀಯಾ? ಡೈಲಿ ನಿನ್ನ ಕಾಪಾಡ್ಕೊಳ್ಳೋಕೆ ನಿನ್ ಮೇಲೆ ಕಣ್ಣಿಡೋದೇ ನನ್ಗೊಂದು ಕೆಲಸ ಆಗೋಗಿದೆ. ಈ ಮೂವಿಯಲ್ಲಿ ನೋಡಿದ್ರೆ ಒಂದು ಕಾಲೇಜ್ ಹುಡುಗಿ, ದೆನ್ ಅವಳಿಗೆ ಲವ್ ಅಂದ್ರೆ ಇಷ್ಟ ಆಗಲ್ಲ, ಮತ್ತೆ ಲವ್ ಇಷ್ಟ ಆಗದ ಒಂದು ಹುಡುಗಿ, ಮತ್ತೆ ಫೈನಲಿ ಹೌ ಶಿಲ್ ಸ್ಟಾರ್ಟ್ ಲವಿಂಗ್ ಲವ್, ಆ ಥರ ಒಂದು ಟ್ರಾನ್ಸ್ಫಾರ್ಮಿಂಗ್ ಸಬ್ಜೆಕ್ಟ್ ಇದೆ. ಸೊ ಇಟ್ ಇಸ್ ಅ ವೆರಿ ನೈಸ್ ಕಾನ್ಸೆಪ್ಟ್. ಬೋತ್ ದ ಮೂವೀಸ್ ಆಲ್ಸೋ ಒಂದು ಟ್ರಾನ್ಸ್ಫಾರ್ಮೇಶನ್ ಇದೆ. ಹಾಗಾದ್ರೆ ನಮ್ ರಿಲೇಶನ್ಶಿಪ್ ಹೆಸರೇನು? ರಿಲೇಶನ್ ಚಿಪ್ಪ. ನಾವ್ ಎಷ್ಟೇ ಎಂಜಾಯ್ ಮಾಡಿದ್ರು ಅದು 6 ತಿಂಗಳು ಮಾತ್ರ. ಇದೊಂದು ಹೊಸ ರಿಲೇಶನ್ಶಿಪ್. ನ್ಯೂ ರಿಲೇಶನ್ಶಿಪ್. ಬರೀ ಟಿಫನ್ ಊಟ ಅಂತಾರಲ್ಲ ಅದ. ಟ್ರೈಲರು ಮತ್ತು ಸಾಂಗ್ಸು ಚೆನ್ನಾಗಿದೆ ಅಂತಂದರೆ ಅದು ಆ್ಯಕ್ಚುಲಿ ನಮ್ಮ ಮೇಲಿರೋ ಆಶೀರ್ವಾದ ಅಷ್ಟೇ ಜನಗಳದ್ದು. ಸೊ ಅದನ್ನು ಚೆನ್ನಾಗಿ ಇದೆ ಅಂತ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಅದನ್ನು ದೊಡ್ಡ ಮಟ್ಟಕ್ಕೆ ಹೋಗಲಿ ಅಂತ ನಾನು ಕೇಳ್ಕೊತೀನಿ. ಅದನ್ನು ಚೆನ್ನಾಗಿ ರೀಚ್ ಮಾಡಿಸ್ಲಿ ಅಂತ ಜನಗಳ ಹತ್ರ ನನ್ನ ಟೀಮ್ ಪರವಾಗಿ ನಾನು ಕೇಳ್ಕೊತೀನಿ. ಇನ್ನು ಟೆಕ್ನಿಕಲ್ ವಿಚಾರಕ್ಕೆ ಬಂದರೆ ಕ್ಯಾಮ್ರಾಮನ್ ಒಲ್ಲೆಪು ರವಿಕುಮಾರ್ ಅಂತ ಹೈದರಾಬಾದ್ ಅವರು, ಕನ್ನಡದಲ್ಲಿ ಕೂಡ ಚಂದ್ರಲೇಖ ಅಂತ ಒಂದು ಸಿನಿಮಾ ಮಾಡಿದ್ದಾರೆ. ಆಮೇಲೆ ಇದು 2ನೇ ಸಿನಿಮಾ ಹೂಜಾ ಅಂತ ಒಂದು ಸಿನಿಮಾ ಮಾಡಿದ್ದಾರೆ. ಸೊ ಈಸ್ ಅ ವೆರಿ ಗುಡ್ ಟೆಕ್ನಿಷಿಯನ್, ವೆರಿ ಗುಡ್ ಕ್ಯಾಮ್ರಾಮನ್. ಸೊ ಒಳ್ಳೆ ಸಪೋರ್ಟಿವ್, ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಹಾಗಾಗಿ ಸಿನಿಮಾ ನೋಡೋಕ್ಕೆ ದೃಶ್ಯಕಾವ್ಯವಾಗಿ ಚೆನ್ನಾಗಿ ಬಂದಿದೆ. ಇನ್ನು ಕೊರಿಯೋಗ್ರಾಫರ್ ಬಂದು ನಮ್ಮ ಕಂಬಿರಾಜು ಅಂತ ಒಂದು ಸಾಂಗ್ ಮಾಡಿದ್ದಾರೆ. ಆಮೇಲೆ ಮಿಕ್ಕಿದ್ದು ಹೈದರಾಬಾದ್ ರಘು ಮಾಸ್ಟರ್ ಅಂತ. ಸೊ ಅವ್ರುಗಳೆಲ್ಲ ಪ್ರಯತ್ನ ಇದೊಂದು ಅದ್ಭುತವಾಗಿ, ನೀವು ಏನು ಹೇಳಿದ್ರಿ ಈಗ ಜನ ತೊಗೊಂಡಿದ್ದಾರೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಂತ, ಇದೆಲ್ಲರೂ ಸೇರಿ ಮಾಡಿರುವಂಥ ಒಂದು ಸಿನಿಮಾಗೋಸ್ಕರ. ಹುಡುಗಿರಂದ್ರೆ ಅಷ್ಟೊಂದು ಚೀಪ್ ಏನೋ ನಿಮ್ಗೆ? ನೀವೇನ್ ಕಡಿಮೆನಾ? ಐಸ್ ಕ್ರೀಮ್ ತೋರಿಸಿನೆಲ್ಲ ನೆಕ್ಸ್ಟ್ ಸಲ. ಯಾಕೆ ನಂಗೆ ಇಷ್ಟೊಂದು ಟಾರ್ಚರ್ ಕೊಡ್ತಾ ಇದ್ಯಾ? ಏಯ್ ನಿಂತ್ಕೊಳೆ, ಸರಿಯಾಗಿ ಕೇಳಿಸ್ಕೊ, ಇನ್ನೊಂದ್ ಸಲ ಯಾವನ್ಗಾದ್ರೂ ಅಲ್ಲಿ ಕರ್ಕೊಂಡೋಗು ಇಲ್ಲಿ ಕರ್ಕೊಂಡೋಗು ಅದನ್ನ ಕೊಡ್ಸು ಇದನ್ನ ಕೊಡ್ಸು ಶಾಪಿಂಗ್ ಮಾಲ್ ಸಿನಿಮಾ ಗಿಫ್ಟ್ ಬದನೆಕಾಯಿ ಅಂತ ಕೇಳಿದ್ರೆ ನರ್ಕ ತೋರಿಸ್ಬಿಡ್ತೀನಿ. ಏಯ್ ಅವತ್ತು ಯಾವ ಹುಡುಗಿರ್ನು ಲವ್ ಮಾಡಲ್ಲ ಅಂತ ಪ್ರಮಾಣ ಮಾಡಿದ್ದೆ. ಯಾವನ್ ಲವ್ ಮಾಡ್ತಿರೋದು? ಪ್ರೀತಿ ಪ್ರೇಮ ಚಿತ್ರದ ಮತ್ತಷ್ಟು ವಿಶೇಷತೆಗಳನ್ನ ನಿಮ್ಮ ಮುಂದೆ ಇಡ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ಚಿತ್ರಕ್ಕೆ ಸ್ಯಾಂಡಲ್ವುಡ್ ಸ್ಟಾರ್ಸ್ ಸಾಥ್ ಕೊಟ್ಟಿದ್ದಾರೆ. ಹಾಡುಗಳಿಂದ ಮತ್ತು ಟ್ರೈಲರ್ ಪ್ರಾಮಿಸಿಂಗ್ ಆಗಿದ್ದು ಅದರ ಹಿಂದೆ ದೊಡ್ಡದೊಂದು ಟೆಕ್ನಿಕಲ್ ಟೀಮ್ನ ಶ್ರಮವಿದೆ. ಹಾಗಾದ್ರೆ ಯಾರೆಲ್ಲ ಈ ಚಿತ್ರತಂಡಕ್ಕೆ ಪ್ರೋತ್ಸಾಹ ಕೊಟ್ಟರು, ಯಾರೆಲ್ಲ ಆಫ್ ಸ್ಕ್ರೀನ್ ವರ್ಕ್ ಮಾಡಿದ್ದಾರೆ ಅನ್ನೋದರ ಝಲಕ್ ಇಲ್ಲಿದೆ. ಜಸ್ಟ್ ಹ್ಯಾವ್ ಅ ಲುಕ್. ಅಂತ ಫೀಲ್ಡಿಗೆ ನನ್ನೇ ಕರೆದವನಿ, ಕೆಲವೇ ಕ್ಷಣದಲ್ಲಿ ನನ್ನನ್ನು ಆ ಫೀಲಿಂಗ್ ನಲ್ಲೇ ಮುಳುಗ್ಸವನಿ. ಸುಮ್ಮನೆ ಸುಮ್ಮನೆ ಸಿಗ್ಬೇಡ, ನೀ ಚಾಟಿಂಗ್ ಅಂತೂ ಮಾಡಬೇಡ, ಪೋಲಿ ಅಡ್ವೈಸ್ ಕೊಡ್ಬೇಡ, ನೀ 3D ಕನಸು ಕಾಣ್ಬೇಡ. ಹೋಗ್ಬೇಡ ಹೋಗ್ಬೇಡ, ಔಟಿಂಗ್ ಮಾತ್ರ ಹೋಗ್ಬೇಡ, ಇರ್ಬೇಡ ಇರ್ಬೇಡ, ನೈಟಲ್ಲಿ ಒಟ್ಟಿಗೆ ಇರಬೇಡ. ಸಾಯಿ ಸರ್ವೇಶ್ ಅಂತ ಲಿರಿಕ್ ರೈಟರ್, ಪಾಪ ಮೇನ್ ಅವರೇ ಮಾಡ್ತಾರೆ. 5 ಸಾಂಗ್ ಅವರೇ ಬರೆದಿರೋದು, ಅದ್ಭುತವಾಗಿ ಬರ್ದು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಬಾಯಲ್ಲಿ ಆರಾಮಾಗಿ ಕೂತ್ಕೊಳ್ಳುತ್ತೆ ಅಂತ ಒಂದು ಇದು. ಆಮೇಲೆ ಅದರಲ್ಲಿ ಒಂದು ರಿಂಗ್ ಸಾಂಗ್ ಅಂತಂದು ಮಕ್ಕಳಿಂದ ಎಲ್ಲರಿಗೂ ರೀಚ್ ಆಗುವಂಥ ಒಂದು ಸಾಂಗ್ ಅದು. ಯಾಕಂದರೆ ಯೂಶ್ವಲಾಗಿ ಪೆಕ್ಯುಲರ್ ವರ್ಡ್ಸ್ಗಳು ಮಾತ್ರ ಟಕ್ ಅಂತ ಹಿಡಿದು ಬಿಡುತ್ತೆ. ಕೆಲವು ಸಾಂಗ್ಸ್ ಕೇಳಿರ್ತೀರ ನೀವು, ಆ ಥರ ರಿಂಗ್ ಸಾಂಗ್ ಕೂಡ ಒಂದು ಹಿಟ್ ಆಗ್ಬೋದು ಅಂತ ಒಂದು ಇದು. ಏನು ಬಿಟ್ಟರೆ 2 ಮೇನ್ ಡ್ಯೂಯೆಟ್ ಸಾಂಗ್, ನಿನ್ನೆ ಮೊನ್ನೆ ಅಂತ ಒಂದು, ಅದನ್ನು ನಂದಿ ಬೆಟ್ಟದಲ್ಲಿ ಶೂಟ್ ಮಾಡಿದ್ವಿ. ಆಮೇಲೆ ಇದು ಕಳ್ಸಲ್ಲಿ ಶೂಟ್ ಮಾಡಿರೋದು ಮಾಮೂಲಿಗಿಂತ ಅಂತ, ಅದು BJ ಭರತ್ ಮಾಡಿರೋ ಸಂಗೀತ ಅದಕ್ಕೆ. ಸೊ ಒಂದು ಒಳ್ಳೆ ಅನುಭವ ಆಯಿತು, ಫಸ್ಟ್ ಟೈಮ್ ಸಿನಿಮಾ ಎಲ್ಲರಿಗೂ. ಸೊ ತುಂಬ ಖುಷಿಯಾಗಿ ಮಾಡಿದ್ವಿ. ಎಲ್ಲ ಮಣ್ಣು ಎಲ್ಲ ಮಳ್ಳಿ ಸುಂದರಾಂಗಿಣಿ, ದುಡ್ಡು ನೋಡಿ ಮಾತನಾಡಿ ಬೇಟೆಯಾಡೋ ಮೋಗಿನಿ, ಒಬ್ಬರಾದ್ಮೇಲೆ ಒಬ್ಬರು ರಿಂಗು ಮಾಡ್ತಾ ಇರ್ತಾರೆ.
ಡೇ ಅಂಡ್ ನೈಟ್ ಶಿಫ್ಟ್ ಹಾಕಿ ಕುಯ್ತಾ ಇರ್ತಾಳೆ ಹುಡುಗರ ಪಾಲಿಗೆ ಅವಳು ಪಬ್ಲಿಕ್ ಬೂತು ಆಕೆಯ ಕೈಗೆ ನಾವು ಸಿಕ್ಕರೆ ಮುಗಿದೋಯ್ತು. ನಂದು ಫೇವ್ರೆಟ್ ಸಾಂಗ್ ಬಂದ್ಬಿಟ್ಟು ನನ್ನ ಮೊನ್ನ, ಯಾಕಂದರೆ ಅದು ಫುಲ್ ನಾವು ನಂದಿ ಹಿಲ್ಸ್ ಆ ಸೈಡಲ್ಲಿ ನಾವು ಶೂಟಿಂಗ್ ಮಾಡಿದ್ವಿ. ಸೊ ಒಂದು ಬೈಕ್ ರೈಡ್, ಸೊ ಅದೊಂದು ಬ್ರೀಸಲ್ಲಿ ಅದು ಪಟ ಫುಲ್ ಈ ಕಡೆ ಆ ಕಡೆ ಮಾಡ್ಕೊಂಡು ಹೋಗೋ ಸಾಂಗ್. ಸೊ ಐ ರಿಯಲಿ ಎಂಜಾಯ್ ದಟ್ ಸಾಂಗ್ ಅ ಲಾಟ್. ಬಟ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ವಿತ್ ದ ಸಾಂಗ್ ಆಲ್ಸೋ. ಮೊನ್ನೆ ಪರಿಚಯವಿರಲಿಲ್ಲ, ಇಂದು ನಾಳೆ ಇವನಿಗೆ ಅವಳೆಲ್ಲ, ಹಗಲು ರಾತ್ರಿ ನೆನಪು ಬಿಡಲಿಲ್ಲ, ಮೆಲ್ಲ ಮೆಲ್ಲ ಸೆಳೆಯುತ್ತಿದೆಯಲ್ಲ, ಕನಸಲ್ಲೂ ಮನಸಲ್ಲೂ ಒಂದಾಗದ ಜೋಡಿ, ನೋಡಿಲ್ಲಿ ಒಂದಾಗಿ ಮಾಡುತ್ತಿದೆ ಮೋಡಿ, ಈ ಮಾಯವೇ ಮಾಡಿರುವುದು ಪ್ರೀತಿ ಪ್ರೇಮ. ಮೊನ್ನೆ ಮೊನ್ನೆ ಪರಿಚಯವಿರಲಿಲ್ಲ, ಇಂದು ನಾಳೆ ಇವನಿಗೆ ಅವಳೆಲ್ಲ. Bharat DJ, he had given that Maamooliginta song, and Badalagitu, one sad song is there. Bharat gave music for that. If you see the visuals of the Maamooliginta, it's like superb. The waterfalls and whatever it is, like it's a Carnatic music kind of. I like the song very well. And JB, we got songs from Telugu tracks. JB done a good job. Ninne Monne, Ring Ting is like proper Masi song. What guys and girls will do in the real life. ಮಾಮೂಲಿಗಿಂತ ಎಂದು ಚಂದ ಕಾಣುವೆ, ನೀ ಮಾತಾಡೋ ಮುಂಚೆ ನನ್ನ ಮರುಳು ಮಾಡುವೆ, ಎಲ್ಲ ಅಂದ ನಿನ್ನಲ್ಲೇ, ನನ್ನೇ ಕೊಂದೆ ಕಣ್ಣಲ್ಲೇ, ಸಾಯೋದೇ ಸೌಖ್ಯ ಕೇಳು, ಇನ್ನೇನು ಬೇಕು ಹೇಳು, ಈಗ ಮಾಮೂಲಿಗಿಂತ ಎಂದು ಚಂದ ಕಾಣುವೆ, ನೀ ಮಾತಾಡೋ ಮುಂಚೆ ನನ್ನ ಮರುಳು ಮಾಡುವೆ. ಟೋಟಲ್ 5 ಸಾಂಗ್ ಇದೆ. JB ಅಂತ ಒಂದು ಮ್ಯೂಸಿಕ್ ಡೈರೆಕ್ಟರ್, ಜೊತೆಗೆ BJ ಭರತ್ ಅಂತ ನಮ್ಮ ಸಿಂಪಲಾಗಿ ಒಂದು ಲವ್ ಸ್ಟೋರಿ ಅವರು ಇದಾಗಿದೆ. ಸೊ 5 ಸಾಂಗ್, 4 ಸಾಂಗ್ ಎಲ್ಲ ಬ್ಯಾಂಗ್ಳೂರಲ್ಲೇ ಶೂಟ್ ಮಾಡಿರೋದು. ಒಂದು ಸಾಂಗ್ ಮಾತ್ರ ಕಳಸ ಹೊರನಾಡು ಡಿಸ್ಟ್ರಿಕ್ಟ್ ಹೋಗಿದ್ವಿ. ಬಟ್ ಒನ್ ಎಕ್ಸ್ಪೀರಿಯನ್ಸ್, ಚಿಕ್ಕಮಂಗ್ಳೂರಲ್ಲಿ ಶೂಟ್ ಮಾಡುವಾಗ ನಾವು ವಿ ವರ್ ಸಿಟ್ಟಿಂಗ್ ಒಂದು ಲೊಕೇಶನಲ್ಲಿ, ನಾವು ವಿ ವರ್ ಸ್ಟ್ಯಾಂಡಿಂಗ್, ಕೆಳಗಡೆ ಒಂದು ಹಾವು ಇತ್ತು. ಸೊ ಮತ್ತು ಡೈರೆಕ್ಟರ್ ವಾಸ್ ಲೈಕ್ ನಾವಿಬ್ಬರು ಮುಖ ನೋಡಿಕೊಂಡು ವಿ ಹ್ಯಾವ್ ಟು ಸ್ಮೈಲ್, ಬಟ್ ವಿ ವರ್ ಸೋ ಟೆನ್ಸ್ ಬಿಕಾಸ್ ಜಸ್ಟ್ 2 feet ಅವೇ ದೇ ವಾಸ್ ದಟ್ ವಾಟರ್ ಸ್ನೇಕ್. ಅದು ನಮ್ಗೆ ಮತ್ತು ಇಟ್ ವಾಸ್ 1 second ಇಟ್ ವಾಸ್ ತಲೆ ಹೊರಗಡೆ ಇತ್ತು, ನೆಕ್ಸ್ಟ್ ಸೆಕೆಂಡ್ ಇಟ್ ವಾಸ್ ಗೋಯಿಂಗ್ ಇನ್ಸೈಡ್. ಸೊ ಆ ಫಿಯರಲ್ಲಿ ವಿ ವರ್ ಶೂಟಿಂಗ್ ಆ್ಯಂಡ್ ವಿ ಸ್ಟಿಲ್ ಹ್ಯಾಡ್ ಟು ಸ್ಮೈಲ್. ಸೊ ದಟ್ ವಾಸ್ ಆಲ್ಸೋ ಡಿಫ್ರೆಂಟ್ ಒಂದು ಎಕ್ಸ್ಪೀರಿಯನ್ಸ್ ಇತ್ತು. I feel a little bit shy when I'm seeing myself on screen. A little bit like exciting. Then Feb 17th is releasing, right? I'm so excited. Like. Hello, ಹೇಳ್ತಾನೆ ಹಾಳ್ ಮಾಡಿ ಇಟ್ಟವ್ನೆ, ಹಾಳಾದವನು ನಂಗೆ ಕನ್ಸಲ್ಲೂ ಕೂಡ ಕಮಾಂಡ್ ಮಾಡುತ್ತವ್ನೆ, ಮಾಡ್ಲಿ ಏನು ಇವನು ಡೇ ಅಂಡ್ ನೈಟು ಡೌಟಿನಲ್ಲೇ ಕೊಳ್ತವ್ನೆ, ಸತ್ತೆ ನಾನು ಮದ್ವೆ ಮಾಡ್ಕೊಂಡ್ರೆ ಲೈಫ್ ಎಲ್ಲ ನಂಗೆ ಟಾರ್ಚರೇ. ಒಂದು ಕಾಮಿಡಿ ಇದೆ, ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ, ಒಂದು ತಂದೆ ತಾಯಿ ಜವಾಬ್ದಾರಿಗಳಿರುತ್ತೆ, ಆಮೇಲೆ ಒಂದು ಕಮರ್ಷಿಯಲ್ ಎಲಿಮೆಂಟಿಗೆ ಒಂದು ಫೈಟ್ ಇದೆ, ಒಂದು ಕಿವಿ ಹಿಂಪಾಗಿ ಒಂದಷ್ಟು ಹಾಡುಗಳಿದೆ, ಎಲ್ಲವೂ ಇದೆ ಸಿನಿಮಾ. ಸೊ ನೋಡೋರ್ಗೆ ಏನು ಹೇಳ್ತೀರಂದರೆ ಬನ್ನಿ ನೋಡಿ, ಚೆನ್ನಾಗಿದೆ, ಅರ್ಸಿ ಅಷ್ಟೇ. ಹುಡುಗರನ್ನ ಕೊಚ್ಚಕ್ಕೆ ಅಂತ ಹುಟ್ಟಿರೋ ಮಚ್ಚು ಕಣೋ ಈ ಹುಡುಗಿರೋ. ಇವತ್ತಿಂದ ಹುಡುಗರಿಂದ ದೂರ ಇರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಮ್ಮ ಲೈಫಲ್ಲಿ ಏನೇನೋ ನಡೆದೋಗುತ್ತೆ. ಹಾಗಾದ್ರೆ ನಮ್ ರಿಲೇಶನ್ಶಿಪ್ ಹೆಸರೇನು? ರಿಲೇಶನ್ಶಿಪ್ ನಾವ್ ಎಷ್ಟೇ ಎಂಜಾಯ್ ಮಾಡಿದ್ರು ಅದು 6 ತಿಂಗಳು ಮಾತ್ರ. ಇದೊಂದು ಹೊಸ ರಿಲೇಶನ್ಶಿಪ್. ನ್ಯೂ ರಿಲೇಶನ್ಶಿಪ್. ಬರೀ ಟಿಫನ್ ಊಟ ಅಂತಾರಲ್ಲ ಅದ. ಹೋಗ್ಲಿ,
69 ಗೊತ್ತಾ? ಓವರ್ ಆಲ್ ನಮ್ಮ ಮೂವಿನ ಬಂದು ನೋಡಿ ಮತ್ತು ನಮ್ಮ ಡೈರೆಕ್ಟರ್ ಆಲ್ರೆಡಿ ಹೇಳಿದ್ದಾರೆ ಇದೊಂದು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್. ಇದರಲ್ಲಿ ಜಗಳ ಇದೆ, ಲಾಫಿಂಗ್ ಇದೆ ಮತ್ತು ಇಮೋಷನ್ಸ್ ಇದೆ. ಸೊ ಇಟ್ಸ್ ಕಂಪ್ಲೀಟ್ ಆಲ್ ಇನ್ ಆಲ್ ಒಂದು ಪ್ಯಾಕೇಜಲ್ಲಿ ನಾವು ಕೊಡ್ತಾ ಇದ್ದೀವಿ. ಸೊ ಅವರು ದೇ ಕ್ಯಾನ್ ಕಮ್ ಟು ದ ಮೂವಿ ಆ್ಯಂಡ್ ದೇ ಕ್ಯಾನ್ ಎಂಜಾಯ್. ದೇ ಕ್ಯಾನ್ ರಿಮೆಂಬರ್ ದೇ ಕಾಲೇಜ್ ಡೇ. ಸೊ ನಾವು ಈ ಥರ ಇದ್ವಿ, ಆ ಥರ ಒಂದು ಮೆಮರೀಸ್ ಕೂಡ ಅವರು ತೆಗೊಂಡು ಹೋಗ್ತಾರೆ. ಸೊ ಇಟ್ ಇಸ್ ಅ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅಂತ ಹೇಳ್ಬೋದು. ಸೊ ಐ ವಾಂಟ್ ದೆಮ್ ಟು ವಾಚ್ ದ ಮೂವಿ. ಹುಡುಗಿರಂದ್ರೆ ಅಷ್ಟೊಂದು ಚೀಪ್ ಇಲ್ಲೋ ನಿನ್ಗೆ? ನೀವೇನ್ ಕಡಿಮೆನಾ? ಐಸ್ ಕ್ರೀಮ್ ತೋರಿಸಿನಲ್ಲ ನೆಕ್ಸ್ಟ್ ಸಲ. ಯಾಕೆ ನಂಗೆ ಇಷ್ಟೊಂದು ಟಾರ್ಚರ್ ಕೊಡ್ತಾ ಇದ್ಯಾ? ಏಯ್ ನಿಂತ್ಕೊಳೆ, ಸರಿಯಾಗಿ ಕೇಳಿಸ್ಕೊ. ಇನ್ನೊಂದ್ ಸಲ ಯಾವನ್ಗಾದ್ರೂ ಅಲ್ಲಿ ಕರ್ಕೊಂಡೋಗು, ಇಲ್ಲಿ ಕರ್ಕೊಂಡೋಗು, ಅದನ್ನ ಕೊಡ್ಸು, ಇದನ್ನ ಕೊಡ್ಸು, ಶಾಪಿಂಗ್, ಮಾಲ್, ಸಿನಿಮಾ, ಗಿಫ್ಟ್, ಬದನೆಕಾಯಿ ಅಂತ ಕೇಳಿದ್ರೆ ನರ್ಕ ತೋರಿಸ್ಬಿಡ್ತೀನಿ. ಏಯ್ ಅವತ್ತು ಯಾವ ಹುಡುಗಿರ್ನು ಲವ್ ಮಾಡಲ್ಲ ಅಂತ ಪ್ರಮಾಣ ಮಾಡಿದ್ದೆ. ಯಾವನ್ ಲವ್ ಮಾಡ್ತಿರೋದು? ಒಟ್ಟಾರೆ ಎಲ್ಲ ಆಂಗಲ್ನಿಂದ ಪ್ರೀತಿ ಪ್ರೇಮ ಒಂದು ಸುಂದರವಾದ ದೃಶ್ಯ ಕಾವ್ಯ ಅನಿಸ್ತಿದೆ. ಪಾತ್ರಗಳು, ಅವುಗಳ ನಿರ್ವಹಣಾ ಶೈಲಿ, ಲೊಕೇಶನ್ಸ್ ಎಲ್ಲವೂ ಸೂಪರ್ ಅನಿಸ್ತದೆ. ಇನ್ನು ಹೊಸಬರ ಹೊಸ ಪ್ರಯೋಗವನ್ನ ಜನ ಹೇಗೆ ಸ್ವೀಕರಿಸ್ತಾರೆ ಅನ್ನೋದು ಶುಕ್ರವಾರ ಗೊತ್ತಾಗಲಿದೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.